ಕೀರ್ತನೆ 6ನೇ ವಾಕ್ಯ. ಇದು ಇಂಪಾರ್ಟೆಂಟ್. ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲಾ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ತಂದೆಯಾದ ದೇವರು ಒಡಂಬಡಿಕೆ ಭಾಗದಲ್ಲಿ ಈ ಭೂಮಿಯಲ್ಲಿ ಅಂದ್ರೆ ಯಾರಿದ್ದಾರೆ ಭೂಮಿ ಮೇಲೆ? ಮನುಷ್ಯರಲ್ಲಿಯೂ ಮತ್ತೆ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿ, ಆಕಾಶದಲ್ಲಿ ಸೂರ್ಯ, ನಕ್ಷತ್ರ, ಚಂದ್ರ ಮತ್ತೊಂದು ಅನೇಕ ಕಾರ್ಯಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಅಲ್ಲಿಯೂ ಮತ್ತೆ ಸಮುದ್ರಗಳಲ್ಲಿಯೂ ಏನ್ ಮಾಡ್ತಾನಂತೆ? ಬೇರೆ ಎಲ್ಲ ಭೂಮಿ, ಆಕಾಶದ ಮೇಲೆ ಮತ್ತೆ ಜಲ, ಏನು ಭೂಮಿಯ ಕೆಳಗಡೆ ಸಮುದ್ರ, ಹೊಳೆ, ಪ್ರಕೃತಿ, ಹೊಂಡ, ಏನೆಲ್ಲ ನಾವು ಯೋಚನೆ ಮಾಡ್ತೀವೋ ಅಂತ ಎಲ್ಲಾ ಸ್ಥಳಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡ. ಯಾರಿಗೆ? ತಂದೆಯಾದ ದೇವರಿಗೆ. ಈ ವಾಕ್ಯ ನಿಮ್ಮ ಮನೆಗಳಲ್ಲಿ ಓದಿ ನೋಡಿ. ನಾವು ಹೀಗೆ ಯೋಚನೆ ಮಾಡ್ತೀವಿ, ದೇವರು ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ನಮಗೆ ಯಾಕೆ ಇದು? ನಮ್ಮ ಪ್ರಾರ್ಥನೆ ಕೇಳಲ್ವಾ? ನಮ್ಮ ಕೂಗು ಕೇಳಲ್ವಾ? ನಮ್ಮನ್ನು ದೇವರು ಯಾಕೆ ಈ ರೀತಿಯಾಗಿ? ಬೇರೆಯವರು ನೋಡಿದ್ರೆ ಅವರು ಚೆನ್ನಾಗಿರ್ತಾರೆ ಅಂತೇಳಿ ನನಗೆ ಅನಿಸುತ್ತೆ. ಆದ್ರೆ ಈ ವಾಕ್ಯ ಹೇಳ್ತದೆ, ತಂದೆಯಾದ ದೇವರು ತನಗೆ ಬೇಕಾದದ್ದನ್ನ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರದಲ್ಲಿಯೂ ಬೇರೆ ಎಲ್ಲಾ ಸ್ಥಳಗಳಲ್ಲಿ, ಅಂದ್ರೆ ನಿನ್ನ ಮನೆಯಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಯಜಮಾನಲ್ಲಿ, ನಿನ್ನ ಸಭೆಯಲ್ಲಿ ಆತನಿಗೆ ಇಷ್ಟವಾದದ್ದನ್ನು ಆತನು ಮಾಡ್ತಾನೆ. ಹೇಳ್ತದೆ, ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಮತ್ತು ಸಮುದ್ರದಲ್ಲಿಯೂ ಬೇರೆ ಎಲ್ಲಾ ಜಲರಾಶಿಗಳಲ್ಲಿಯೂ ಯಾರಿಗೆ? ತನಗೆ, ಅಂದ್ರೆ ತಂದೆಯಾದ ದೇವರಿಗೆ ತನಗೆ ಬೇಕಾದದ್ದನ್ನ ಆತನು ಮಾಡ್ತಾನೆ. ಇನ್ನೊಂದು ವಾಕ್ಯ ಓದೋಣ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 21, 22, 23. ತಂದೆಯು, ಆ ವಾಕ್ಯದಲ್ಲಿ ನೋಡ್ತೀನಿ, ನಿಮಗೆ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ. ತಂದೆ ಏನ್ ಮಾಡ್ದ? ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಸಮುದ್ರದಲ್ಲಿಯೂ ಬೇರೆ ಎಲ್ಲಾ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದನ್ನು ಮಾಡ್ದ. ಇಲ್ಲೇನ್ ಮಾಡ್ತಾ ಇದ್ದಾನೆ ಮಗ? ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವುಗಳನ್ನೆಲ್ಲ ಆತನಿಗೆ ತೋರಿಸ್ತಾನೆ. ಯಾರು ಮಾಡ್ತಾರೆ? ತಂದೆ ಏನ್ ಮಾಡ್ತಾನೋ ಅದನ್ನು ಮಗನಿಗೆ ತೋರಿಸಿ ತಂದೆಯು ಮಗನ ಮೂಲಕ ಮಾಡೋನಾಗಿರ್ತಾನೆ. ಪಾಯಿಂಟ್ ಏನಂದ್ರೆ, ತಂದೆ ಏನ್ ಮಾಡ್ತಾನೋ ಅದು ಯೇಸು ಕ್ರಿಸ್ತು ಮಾಡೇ ಮಾಡ್ತಾನೆ. ಇವಾಗ ನಾವು ಅವರು ಚೆನ್ನಾಗಿದೆ, ಚರ್ಚಿಗೆ ಬರ್ತಾ ಇಲ್ಲ, ಅವರು ಹಂಗಿದ್ದಾರೆ ಹಿಂಗಿದ್ದಾರೆ, ನಾವ್ ಯಾರು? ತಂದೆಗೆ ಬಿಟ್ಬಿಡ್ಬೇಡ, ದೇವರಿಗೆ ಬಿಟ್ಟಿದ್ದ. ಆದ್ರೆ ನೀನು ನಾನು ಏನಾಗಿದ್ದೇವೆ ದೇವರಾಗಿ. ಯೇಸು ಕ್ರಿಸ್ತುವು ತನಗೋಸ್ಕರ ಏನನ್ನೂ ಮಾಡಿಕೊಳ್ಳಿಲ್ಲ, ಇಡೀ ಲೋಕಕ್ಕೋಸ್ಕರ ಆತನ ಎಲ್ಲವನ್ನ ಮಾಡಿದ. ಆದ ಕಾರಣ ನಾನು ಹೇಳ್ತೀನಿ, ಇವತ್ತು ನಾನು ಚೆನ್ನಾಗಿರ್ಬೇಕು, ನಾನು ಸೇಫ್ ಇರಬೇಕು, ನಾನು ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ನಾವು ಕಾಣ್ತೇವೆ. ವಿಶ್ವಾಸಿ ಅವಿಶ್ವಾಸಿ ಸಭೆಗಳು ಲೋಕದಲ್ಲೂ ಇದೇ ಇದೆ ಇಲ್ವಾ? ನನ್ನ ಸಭೆ ಬೆಳಿಬೇಕು, ಜನಗಳೆಲ್ಲ ನನ್ನ ಚರ್ಚಿಗೆ ಬರಬೇಕು, ಅಯ್ಯೋ ನಾವು ಸೇವೆ ಮಾಡ್ತೀವಿ, ನಾವು ಚೆನ್ನಾಗಿ ಮಾಡಿ. ನಾವು ಸೇವೆ ಮಾಡಕ್ಕಾಗಲ್ಲ. ಮಗನು ಸೇವೆ ಮಾಡಿದ್ರೆ ತಂದೆಗೆ ಸೇವೆ. ಮಗನು ಮಾಡುವುದನ್ನ ಯಾರು ನೋಡುತ್ತೋ, ಮಗನು ಮಾಡೋದಕ್ಕೆ ಯಾರು ತೋರಿಸ್ತಾರೆ? ತಂದೆಯು ತೋರಿಸ್ತಾನೆ. ಈಗ ನಿನ್ನ ತಂದೆ ಯಾರು? ಜೋರಾಗಿ ಹೇಳೋ, ಯಾರು ನಿನ್ನ ತಂದೆ? ಯೋಚನೆ ಮಾಡು. ನಿನ್ನ ಮನೆಯಲ್ಲಿ ನಡೆಯೋದಕ್ಕೆ ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಿರುತ್ತೆ, ಲೋಕದಲ್ಲಿರೋ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಮನೇಲಿ ಏನ್ ನಡೀತದೆ ಅಂತ, ಅವ್ರ ಮಕ್ಕಳಿಗೆ ಗೊತ್ತಿರುತ್ತದೆ. ಪರಲೋಕದ ತಂದೆಯು ಪರಲೋಕದ ಮಕ್ಕಳಿಗೆ ತೋರ್ಸಲ್ವಾ? ಪ್ರಕಟಿಸಲ್ವಾ? ಪ್ರಕಟಿಸ್ತಾನೆ. ಯಾವುದು ನಿನ್ನ ಗುರಿ? ಯಾಕೆ ನಿನ್ನ ಮನೆಯಲ್ಲಿ ಕಷ್ಟ? ಯಾಕೆ ನಿನ್ನ ಲೈಫಲ್ಲಿ ಸ್ಟ್ರಗಲ್ಲು? ಕಾರಣ ಏನಂದ್ರೆ ಈ ವಾಕ್ಯವನ್ನು ಜನರು ಸ್ವಾಧೀನ ಮಾಡಲ್ಲ, ನಂಬಲ್ಲ. ಈ
ಈ ವಾಕ್ಯದ ಮೇಲಿರುವ ಪ್ರಕಟಣೆಯನ್ನು ಅವರು ತಗೊಳ್ಳಲ್ಲ. ಹಾಗಾದ್ರೆ ನನ್ನ ಜೀವಿತದಲ್ಲಿ ತಂದೆಯು ಯೇಸು ಕ್ರಿಸ್ತುವಿಗೆ ಏನ್ ತೋರಿಸ್ತಾನೋ ಅದನ್ನೇ ನನ್ನ ಜೀವಿತ ನನ್ನ ಸೇವೆಯಲ್ಲಿ ಮಾಡುವವರಾಗಿದ್ದಾನೆ. ಯೋಹಾನ ಸುವಾರ್ತೆ 1:18 ವಾಕ್ಯ. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು. ಯಾರು ದೇವರು ಅಂದ್ರೆ ಯಾರು? ತಂದೆಯಾದ ದೇವರು ಯೆಹೋವನು. ಆತನನ್ನು ಯಾರು ಕಂಡಿಲ್ಲ, ಯಾವನು ಏಕಪುತ್ರನು. ಯಾವನು ಅಂದ್ರೆ ಯೇಸು ಕ್ರಿಸ್ತನೇ ತನ್ನ ಒಬ್ಬನೇ ಮಗನಾದ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಹಾಗಾದ್ರೆ ಏಕಪುತ್ರನ ಯಾರು? ಯೇಸು ಕ್ರಿಸ್ತನು. ಏಕಪುತ್ರನು ಸ್ವತಃ ದೇವರು ಆಗಿದ್ದು. ಯೇಸು ಕ್ರಿಸ್ತು ಏನಾಗಿದ್ದಾನೆ? ದೇವರೇ ಆಗಿದ್ದಾನೆ. ಅಂದ್ರೆ ಅರ್ಥ ತಂದೆಯೇ ಆಗಿದ್ದಾನೆ. ನಾವು ತಂದೆ ಅಂತ ಕರೆಯುವಾಗ ಯಾರನ್ನು ಕರಿತೇವೆ? ಯೇಸು ಕ್ರಿಸ್ತನನ್ನೇ ಕರಿತೇವೆ. ಯೇಸು ಕ್ರಿಸ್ತನು ಅಂತ ನಾವು ಕರೆಯುವಾಗ ನಾವು ಯಾರನ್ನು ಕರಿತೇವೆ? ತಂದೆಯನ್ನೇ ಕರಿತೇವೆ. ಹಾಗಾದ್ರೆ ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ಮಾಡುವ ಕಾರ್ಯಗಳು ತಂದೆಯೂ ಮಾಡುವವನಾಗಿದ್ದಾನೆ. ಯೆಹೋವ ದೇವರು, ಯೆಹೋವನು ಜಲರಾಶಿಗಳ ಮೇಲೆ, ಆಕಾಶದ ಮೇಲೆ, ಬೇರೆ ಎಲ್ಲಾ ಸ್ಥಳಗಳ ಮೇಲೆ, ಭೂಮಿ ಮೇಲೆ ಆತನು ತನಗೆ ಇಷ್ಟ ಬಂದದ್ದನ್ನು ಮಾಡೋದಾದ್ರೆ ಮಗನೂ ಮಾಡುವನಾಗಿದ್ದಾನೆ. ನಾವು ಆತನ ಮಗನನ್ನು ನಂಬಿರೋದ್ರಿಂದ, ಆತನನ್ನೇ, ಆತನ ವಾಕ್ಯವನ್ನು, ಆತನ ಕಳಿಸಿಕೊಟ್ಟ ಆತ್ಮನ ನಂಬೋದ್ರಿಂದ ತಂದೆಯಾದ ದೇವರು ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಇಟ್ಟಿರುವಂತದ್ದನ್ನೇ ಮಗನು ಮಾಡುವನಾಗಿರುತ್ತಾನೆ.